ಪ್ರೈಸ್ ದ ಲಾರ್ಡ್. ಇವತ್ತಿನ ಉತ್ತೇಜನಕ್ಕಾಗಿ ಆರಿಸಿಕೊಂಡಂತ ದೇವರ ವಾಗ್ದಾನದ ವಾಕ್ಯವು ಕೀರ್ತನೆಗಳು 46 ವಚನ 7. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಇದು ಎಂತಹ ಬಲವಾದ ವಾಗ್ದಾನ ಪೂರಿತವಾದಂಥ ವಾಕ್ಯವಾಗಿದೆ ಪ್ರಿಯರೇ. ನಮ್ಮ ಸಂಗಡ ಸೇನಾಧೀಶ್ವರನಾದ ಯೆಹೋವನು ಇದ್ದಾನೆ. ಆತನು ಸೇನೆಗಳ ಕರ್ತನು, ಸೇನಾಧಿಪತಿಯಾಗಿದ್ದಾನೆ. ಆತನ ಒಂದು ಮಾತಿಗೆ ಪರಲೋಕದ ಸೈನ್ಯವು ಕಾರ್ಯ ಮಾಡುವಂಥದ್ದಾಗಿದೆ. ಕೀರ್ತನೆ 91ರಲ್ಲಿ ನಾವು ನೋಡುವ ಪ್ರಕಾರ ಆತನು ನಮ್ಮನ್ನು ಕಾಯಲು ದೇವದೂತರನ್ನ ದಂಡಿಳಿಸಿ ಕಳುಹಿಸುವಂಥವನು ಆತನಾಗಿದ್ದಾನೆ. ಇಂತಹ ದೇವರು ನಮ್ಮ ಸಂಗಡ ಇದ್ದಾನೆ. ಆತನು ಕೇವಲ ನಮ್ಮನ್ನು ಕಾಯುವಂಥ ದೇವರು ಮಾತ್ರ ಅಲ್ಲ ಪ್ರಿಯರೇ, ಬದಲಾಗಿ ನಮ್ಮ ಜೀವನದ ಪ್ರಯಾಣದ ಪ್ರತಿಯೊಂದು ಸಂಗತಿಗಳಲ್ಲಿ ನಮ್ಮೊಡನೆ ಕರ ಹಿಡಿದು ನಡೆಯುವಂಥ ದೇವರು ಸಹ ಆತನು ಆಗಿದ್ದಾನೆ. ಇಂತಹ ದೇವರು ನಮ್ಮ ಜೊತೆಯಲ್ಲಿರುವಾಗ ನಾವು ಯಾವುದಕ್ಕಾಗಿ ಭಯಪಡಬೇಕು? ಎರಡನೇದಾಗಿ ನಾವು ನೋಡುವಂತೆ ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಯಾಕೋಬನನ್ನ ನೋಡುವಾಗ ಆತನು ಒಬ್ಬ ವಂಚಕನಾಗಿದ್ದನು. ತನ್ನ ಒಂದು ಜೀವನವು ಒಂದು ರೀತಿಯಲ್ಲಿ ಕೆಟ್ಟು ಹೋದಂತಿತ್ತು. ಆತನು ಹೋರಾಟಗಾರನಾಗಿದ್ದನು. ಆದರೂ ಸಹ ದೇವರು ನಂಬಿಗಸ್ತನಾಗಿ ಅವನ ಸಂಗಡ ಇದ್ದು ಮಾತ್ರವಲ್ಲದೆ ಆತನ ಕೃಪೆಗೆ ಯಾಕೋಬನು ಪಾತ್ರನೂ ಸಹ ಆಗಿದ್ದನು ಎಂಬುದನ್ನು ನಾವು ನೋಡುವವರಾಗಿದ್ದೇವೆ. ದೇವರು ಯಾಕೋಬನಿಗೆ ಆಶ್ರಯ ದುರ್ಗವಾಗಿದ್ದ. ಅದೇ ದೇವರು ಇವತ್ತು ನಮಗೂ ಸಹ ಆಶ್ರಯ ದುರ್ಗವಾಗಿದ್ದಾನೆ. ಆತನು ನಮಗೆ ಸುರಕ್ಷಿತವಾದಂಥ ಅಡಗು ತಾಣವಾಗಿದ್ದಾನೆ, ಕಾಯುವಂಥ ದೇವರಾಗಿದ್ದಾನೆ. ನಮ್ಮನ್ನು ಆತನು ಹೆಸರಿಡಿದು ಕರೆಯುವಂಥ ದೇವರು ಮತ್ತು ನಮ್ಮ ಭವಿಷ್ಯತ್ತು ಆತನ ಕೈಯಲ್ಲಿ ಇದೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಹಾಗಾದರೆ ಪ್ರಿಯರೇ, ಇವತ್ತು ನಿಮ್ಮ ಜೀವನದಲ್ಲಿ ನೀವು ಯಾವ ಭಯದಲ್ಲಿದ್ದೀರೋ, ಯಾವ ಒಂದು ಆತಂಕದಲ್ಲಿದ್ದೀರೋ, ಯಾವ ಒಂದು ಸಂದೇಹದಲ್ಲಿದ್ದೀರೋ, ಎಂತಹ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡುತ್ತಿವೆಯೋ, ಏನೇ ಆದರೂ ಸಹ ನಾನು ನಿಮ್ಮನ್ನು ಉತ್ತೇಜಿಸುವುದೇನೆಂದರೆ ಈ ಒಂದು ಕ್ಷಣದಲ್ಲಿ ಒಂದು ದೀರ್ಘವಾದಂಥ ಉಸಿರನ್ನು ಎಳೆದುಕೊಳ್ಳ್ರಿ. ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬಂಥ ಸತ್ಯವನ್ನ ನಿಮ್ಮ ಹೃದಯದಲ್ಲಿ ಆಳವಾಗಿ ಇಟ್ಟುಕೊಳ್ಳ್ರಿ. ಆಗ ಇವೆಲ್ಲವುಗಳನ್ನು ಎದುರಿಸಲು ನಾವು ಶಕ್ತರಾಗಿರುವಂಥವರಾಗಿದ್ದೇವೆ. ಯಾಕೆಂದರೆ ನೀವು ಆತನಿಂದ ಆವರಿಸಲ್ಪಟ್ಟವರಾಗಿದ್ದೀರಿ, ಆತನಿಂದ ಕಾಯಲ್ಪಟ್ಟವರಾಗಿದ್ದೀರಿ ಮತ್ತು ಸರ್ವಶಕ್ತನಾದಂಥ ದೇವರು ನಿಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಕೀರ್ತನೆ 46:1 ನೋಡುವ ಪ್ರಕಾರ ದೇವರು ನಮಗೆ ಆಶ್ರಯ ದುರ್ಗ. ಇಕ್ಕಟ್ಟಿನ ಸಮಯದಲ್ಲಿ ಆತನು ವಿಶೇಷ ಸಹಾಯಕನು. ಆತನು ನಿಮಗೆ ವಿಶೇಷ ಸಹಾಯಕನಾಗಿದ್ದು ಒಂದು ದುರ್ಗವಾಗಿದ್ದು ನಿಮ್ಮನ್ನು ಕಾಯುವಂಥ ದೇವರು ಆತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.